ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ರೂಪಿಸು ಎನ್ನನ್ನು ನಿಮ್ಮ ಶಾಂತಿಯ ಒಂದು ಸಾಧನವನ್ನಾಗಿ, ರೂಪಿಸು ಎನ್ನನ್ನು ನಿಮ್ಮ ಶಾಂತಿಯ ಒಂದು ಸಾಧನವನ್ನಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಾರ್ಥನೆ ಸಂತ ಫ್ರಾನ್ಸಿಸ್ ಅಸ್ಸಿಸಿಯವರ ಈ ಒಂದು ಅಂತರಂಗದ ಪ್ರಾರ್ಥನೆಯಾಗಿತ್ತು. ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಈ ಒಂದು ವರ್ಷವನ್ನು ಜಗದ್ಗುರುಗಳು ಈ ಒಂದು ಶಾಂತಿಯ ಪಾಲಕ, ಐಕ್ಯತೆಯ ಒಂದು ಪಾಲಕ, ಅದಕ್ಕಿಂತ ಹೆಚ್ಚಾಗಿ ಬಡವಲ ಪಾಲಕರಾದ ಸಂತ ಫ್ರಾನ್ಸಿಸ್ ಅಸ್ಸಿಸಿಯವರ 800 ವರ್ಷದ ಈ ಒಂದು ಪುಣ್ಯ ಸ್ಮರಣದಲ್ಲಿ ಅವರಿಗಾಗಿ ಅರ್ಪಿಸಿ ಶಾಂತಿ ಸಮಾಧಾನಕ್ಕಾಗಿ, ಐಕ್ಯತೆಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿದ್ದಾರೆ. ಇಂದು ವಿಶೇಷವಾಗಿ ಈ ಒಂದು ಆರಾಧನೆ ಸಮಯದಲ್ಲಿ ಈ ಒಂದು ಸಂತರು ನಮ್ಮ ಮಧ್ಯಸ್ಥಿಕರಾಗಿ ನಮ್ಮನ್ನು ಸಹ ಶಾಂತಿಯ, ಐಕ್ಯತೆಯ ಒಂದು ಸಾಧನಗಳನ್ನಾಗಿ ಮಾರ್ಪಡಿಸಲಿ ಎಂದು ಪ್ರಾರ್ಥಿಸೋಣ. ಆತ ಜೀವಿಸಲು ನಾ ಜೀವಿಸುವೆ, ಯೇಸು ಜೀವಿಸಲು ಭಯವೇ ಇಲ್ಲ. ನನ್ನ ಜೀವನ ಆತನ ಕೈಯಲ್ಲಿಯೇ, ನನ್ನೊಂದಿಗೆ ಆತನಿರಲು ಸಂತೋಷಿಸುವೆ. ಆತ ಜೀವಿಸಲು ನಾ ಜೀವಿಸುವೆ, ಯೇಸು ಜೀವಿಸಲು ಭಯವೇ ಇಲ್ಲ. ನನ್ನ ಜೀವನ ಆತನ ಕೈಯಲ್ಲಿಯೇ, ಎನ್ನೊಂದಿಗೆ ಆತನಿರಲು ಸಂತೋಷಿಸುವೆ. ಯೋಹಾನನು ಬರೆದ 20ನೇ ಅಧ್ಯಾಯ 19ನೇ ವಚನ. ಶಾಂತಿ ನಿಮ್ಮೊಡನೆ ಇರಲಿ ಎಂಬುದಾಗಿ ಶಿಷ್ಯರಿಗೆ ಅಭಯ ನೀಡಿದ ಶಾಂತಿ ಸಮಾಧಾನದ ಪ್ರಭುವಾದ ಪ್ರೀತಿಯ ಯೇಸುವೆ, ನಾವು ದ್ವೇಷವನ್ನು ತೊರೆದು ಪ್ರೀತಿಯಿಂದ ಜೀವಿಸಲು ನೊಂದಂಥ ಜನರನ್ನು ಸಂತೈಸುವ ಶಾಂತಿಯ ಸಾಧನವನ್ನಾಗಿ ನಮ್ಮನ್ನು ರೂಪಿಸಿರಿ. ರೂಪಿಸು ಎಮ್ಮ ನಿನ್ ಶಾಂತಿಯ ಸಾಧನ, ದ್ವೇಷ ತ್ಯಜಿಸಿ ನಿಮ್ಮ ಪ್ರೀತಿಗಾಗಿ ಗಾಯಗೊಂಡ ನೊಂದಂತ ಜನರಿಗೆ ಮಾಡು ಶಾಂತಿಯ ಸಾಧನ. ನಮ್ಮೆಲ್ಲರನ್ನು ರೂಪಿಸು ಎನ್ನ ನಿನ್ ಶಾಂತಿ ಸಾಧನ, ದ್ವೇಷ ತ್ಯಜಿಸಿ ನಿಮ್ಮ ಪ್ರೀತಿಗಾಗಿ ಗಾಯಗೊಂಡ ನೊಂದಂತ ಜನರಿಗೆ ಮಾಡು ಶಾಂತಿಯ ಸಾಧನ. ನಮ್ಮೆಲ್ಲರನ್ನು ಆತ ಜೀವಿಸಲು ನಾ ಜೀವಿಸುವೆ, ಯೇಸು ಜೀವಿಸಲು ಭಯವೇ ಇಲ್ಲ. ನನ್ನ ಜೀವನ ಆತನ ಕೈಯಲ್ಲಿಯೇ, ನನ್ನೊಂದಿಗೆ ಆತನಿರಲು ಸಂತೋಷಿಸುವೆ. ಯೋಹಾನನು ಬರೆದ 14ನೇ ಅಧ್ಯಾಯ 27ನೇ ವಚನ. ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ ಪ್ರೀತಿಯ ಯೇಸುವೆ,
ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ ಎಂದು ನುಡಿದ ಯೇಸುವೆ. ಚಿಂತೆ, ಕಳವಳ, ಯುದ್ಧ, ಅಶಾಂತಿ, ಭಯದಿಂದ ತುಂಬಿರುವ ಈ ಪ್ರಪಂಚದಲ್ಲಿ ನಿಮ್ಮ ಶಾಂತಿ, ಸಮಾಧಾನ, ಪ್ರೀತಿಯಿಂದ ನಮ್ಮನ್ನು ತುಂಬಿಸಿ ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿರಿ. ಚಿಂತೆ ಇಲ್ಲ, ತಳಮಳಗಳು ಇಲ್ಲ, ನನ್ನೊಂದಿಗೆ ಆತನಿರುವ ಅದ್ಭುತವಾಗಿ ಕೈ ಹಿಡಿದು ನಡೆಸುವ, ಒಂದು ಕೇಡನ್ನಾದರೂ ನಮಗೂ ಮಾಡುವನು. ಚಿಂತೆ ಇಲ್ಲ, ತಳಮಳಗಳು ಇಲ್ಲ, ನನ್ನೊಂದಿಗೆ ಆತನಿರುವ ಅದ್ಭುತವಾಗಿ ಕೈ ಹಿಡಿದು ನಡೆಸುವ, ಒಂದು ಕೇಡನ್ನಾದರೂ ನಮಗೂ ಮಾಡುವನು. ಆತ ಜೀವಿಸಲು ನಾ ಜೀವಿಸುವೆ, ಯೇಸು ಜೀವಿಸಲು ಭಯವೇ ಇಲ್ಲ. ನನ್ನ ಜೀವನ ಆತನ ಕೈಯಲ್ಲಿಯೇ, ನನ್ನೊಂದಿಗೆ ಆತನಿರಲು ಸಂತೋಷಿಸುವೆ, ನನ್ನೊಂದಿಗೆ ಆತನಿರಲು ಸಂತೋಷಿಸುವೆ, ನನ್ನೊಂದಿಗೆ ಆತನಿರಲು ಸಂತೋಷಿಸುವೆ. ಹಾಲೆಲೂಯ, ಹಾಲೆಲೂಯ. ಯಶಲಮಶೇದಿಯೇ, ಯಶಲಮಶೇದಿಯೇ, ಶಾಂತಿದಾಯಕನೇ ಸ್ತೋತ್ರ, ಆತ್ಮಸ್ವರೂಪಿಯೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. Praise you, Lord. We bless you, Lord. ಯಶಲಮಶೇದಿಯೇ, ಶಾಂತಿದಾಯಕನೇ ಸ್ತೋತ್ರ, ಆತ್ಮಸ್ವರೂಪಿಯೇ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿಯರೇ, ಯೆರೆಮೀಯನ ಗ್ರಂಥ 32:27 ದೇವರು ಸರ್ವೇಶ್ವರ ಸ್ವಾಮಿ ಆರೋನನಿಗೆ, ಯೆರೆಮೀಯನಿಗೆ ಹೇಳುವ ಒಂದು ವಾಕ್ಯ, ನನಗೆ ಅಸಾಧ್ಯವಾದುದು ಯಾವುದಾದರೂ ಇದೆಯೋ, ನನಗೆ ಅಸಾಧ್ಯವಾದುದು ಯಾವುದಾದರೂ ಇದೆಯೋ. ಲೂಕನ ಸುಸಂದೇಶ 1:37 ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ವಿಶೇಷವಾಗಿ ಪ್ರಸ್ತುತ ಯುದ್ಧದ ಒಂದು ವಾತಾವರಣದಲ್ಲಿ ಆತಂಕಗಳಿದ್ದರೂ, ಭಯಗಳಿದ್ದರೂ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮರುಭೂಮಿಯಲ್ಲಿ ಮಾರ್ಗವನ್ನು ಮಾಡುವ ದೇವರಾಗಿದ್ದಾರೆ. ಅಂತಹ ಒಂದು ದೇವರಿಗೆ ಈ ಹಾಡನ್ನು ಹಾಡುತ್ತಾ, ನಂಬಿಗಸ್ತನಾದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ವಿಶ್ವಾಸಿಸಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡುತ್ವ ದೇವರಿಗೆ ನಾವು ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರೂ ಇಲ್ಲಪ್ಪ. 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 ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು,
ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯ 12ನೇ ವಚನ. ಯೆಹೋಷಾಫಾಟನು ತಮ್ಮ ಮೇಲೆ ವಿರುದ್ಧವಾಗಿ ಬಂದಿರುವ ಆ ಒಂದು ಶತ್ರು ಸಮೂಹದ ಮುಂದೆ ನಿಲ್ಲುವುದಕ್ಕೆ, ದೇವರೇ ನಮಗೆ ಬಲವಿಲ್ಲ, ಏನು ಮಾಡಬೇಕೆಂದು ನಮಗೆ ತಿಳಿಯದು, ನಾವು ನಿಮ್ಮನ್ನೇ ಆಶ್ರಯಿಸಿದ್ದೇವೆ ಎಂಬುದಾಗಿ ಮೊರೆ ಇಟ್ಟಂತೆ. ಪ್ರೀತಿಯ ದೇವರೇ, ನಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತವನ್ನು ನೀವು ಮಾಡಬೇಕು ಎಂಬುದಾಗಿ ನೀವು ಹೇಳಿದ ವಾಕ್ಯವನ್ನೇ ಆಶ್ರಯಿಸಿಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನೀವೇನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು, ನೀವೇನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು, ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಕೀರ್ತನೆ 123ನೇ ಅಧ್ಯಾಯ 2ನೇ ವಚನದಲ್ಲಿ ದಾವೀದನು ಆಡಿದಂತೆ, ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ ದೃಷ್ಟಿಸಿರುವಂತೆ. ಪ್ರೀತಿಯ ದೇವರೇ, ನಿಮ್ಮ ದಯೆಯನ್ನು ನಾವು ನಿರೀಕ್ಷಿಸುತ್ತಾ, ನಿಮ್ಮ ರೆಕ್ಕೆಯ ನೆರಳನ್ನೇ ಆಶ್ರಯಿಸುತ್ತಾ, ನಾವು ನಿಮ್ಮ ಕರವನ್ನೇ ನಾವು ದೃಷ್ಟಿಸುತ್ತಾ ಇರುವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು, ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು, ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು, ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು, ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಬಾ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು.
ಅಂತೆ ಯಾರು ಇಲ್ಲಪ್ಪ. ಹಾಲಲು ಹಾಲಲುಯ್ಯ. ಇಶಲಮಶೇದಿ ಶಾಂತಿದಾಯಕನೇ ಸ್ತೋತ್ರ, ಆತ್ಮಸ್ವರೂಪಿಯೇ ಸ್ತೋತ್ರ, ನಂಬಿಗಸ್ತನೇ ಸ್ತೋತ್ರ. ಇಶಲಮಶೇದಿಯೇ we bless you Lord, we praise you Lord. Hallelujah, hallelujah, hallelujah. Ishalamashedi. ಪ್ರಿಯ ಸಹೋದರ ಸಹೋದರಿಯರೇ, ಮೇಕ್ ಮೀ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಯುವರ್ ಪೀಸ್. ವೇರ್ ದೆರ್ ಈಸ್ ಹೇಟ್ರೆಡ್ ಲೆಟ್ ಮೀ ಬ್ರಿಂಗ್ ಲವ್. ನನ್ನನ್ನು ಶಾಂತಿಯ ಒಂದು ಸಾಧನವನ್ನಾಗಿ ಮಾರ್ಪಡಿಸು. ಎಲ್ಲಿ ದ್ವೇಷವಿದೆಯೋ ಅಲ್ಲಿ ಆ ಒಂದು ಪ್ರೀತಿಯನ್ನು, ಎಲ್ಲಿ ಗಾಯಗಳಾಗಿವೆಯೋ ಅಲ್ಲಿ ಗುಣಪಡಿಸುವ ಒಂದು ಸಾಧನವನ್ನಾಗಿ ಮಾಡು ಎಂದು ಹೇಳಿದ ಈ ಒಂದು ಅಂತರಂಗದ ಫ್ರಾನ್ಸಿಸ್ ಅಸಿಸಿಯವರ ಪ್ರಾರ್ಥನೆಯನ್ನು ನಾವು ಧ್ಯಾನಿಸಿ, ಈ ಸಂತರು ಶಾಂತಿಯ ಒಂದು ಸಂತರು, ಐಕ್ಯತೆಯ ಒಂದು ಸಂತರು, ಬಡವರ ಒಂದು ಸಂತರು, ಇವರು ಮರಣ ಹೊಂದಿ 800 ವರ್ಷಗಳ ಈ ಒಂದು ವರ್ಷವನ್ನು ಜುಬಿಲಿ ವರ್ಷವನ್ನಾಗಿ ಅರ್ಪಿಸಿ ಪ್ರಾರ್ಥಿಸಬೇಕೆಂದು ಜಗದ್ಗುರುಗಳು ಕೇಳಿಕೊಂಡಿರುವಾಗ ಈ ಒಂದು ಆಶೀರ್ವಾದಕ್ಕಾಗಿ ವಿಶೇಷವಾಗಿ ನಾವು ಸಹ ಈ ಒಂದು ಸಂತರ ಹಾಗೆ ಶಾಂತಿಯ ಅಲ್ಲದೆ ಐಕ್ಯತೆಯ ಒಂದು ಸಾಧನಗಳಾಗಿ ಮಾರ್ಪಡಿಸುವಂತೆ ಪ್ರಾರ್ಥಿಸೋಣ. Praise the Lord. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೆ ತಿಳಿದಿರುವ ಹಾಗೆ ಧರ್ಮಸಭೆಯಲ್ಲಿ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಂತ ಫ್ರಾನ್ಸಿಸ್ ಇವರ ಒಂದು ಶರೀರವನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಂದು ಭಕ್ತಾದಿಗಳ ಈ ಒಂದು ದರ್ಶನಕ್ಕಾಗಿ ತೆರೆದಿಡಲಾಗಿದೆ. ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ಒಂದು ಸಂತರ ಈ ಒಂದು ಸಾರ್ವಜನಿಕ ಒಂದು ದರ್ಶನಕ್ಕಾಗಿ ತೆರೆದಿಡಲಾಗಿದೆ. ಒಂದೇ ಒಂದು ಉದ್ದೇಶ, ಯಾರ್ಯಾರು ಈ ವರ್ಷ ಸಂತ ಫ್ರಾನ್ಸಿಸ್ ಅವರ ದೇವಾಲಯಗಳನ್ನು ಸಂದರ್ಶಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಪಾಪ ಸಂಕೀರ್ತನೆ ಸಂಸ್ಕಾರಗಳಲ್ಲಿ ಭಾಗವಹಿಸಿ ಅದಕ್ಕಿಂತ ಹೆಚ್ಚಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆಯೋ ಅವರಿಗೂ ಪಶ್ಚಾತ್ತಾಪದ ಒಂದು ಆಶೀರ್ವಾದ ಅಲ್ಲದೆ ಪಾಪ ಪರಿಹಾರದ ಒಂದು ಆಶೀರ್ವಾದ ಸಿಗಲಾಗುವುದು ಎಂದು ಜಗದ್ಗುರುಗಳು ಘೋಷಿಸಿದ್ದಾರೆ. Plenary intelligences can be obtained this year, all to follow these spiritual activities. ಇದು ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಜುಬಿಲಿ ವರ್ಷದಂದು ಆ ಒಂದು ಸಂತರ ಒಂದು ಜೀವನ ಆದರ್ಶ ಜೀವನವಾಗಿತ್ತು. ಅಲ್ಲದೆ ಅವರು ಆಡಿದ ಒಂದು ಮಾತುಗಳು, ಸಂದೇಶಗಳು, ವಿಚಾರಗಳು ಇವತ್ತಲೂ ಸಹ ನಮಗೆ ಸ್ಫೂರ್ತಿದಾಯಕವಾಗಿವೆ, ಪ್ರೇರಣೆಯಾಗಿದೆ. The exemplary life of the saint and also the reflection and the message of the saint even are useful today. ಎಂದು ವಿಶೇಷವಾಗಿ ಆ ಒಂದು ಸಂತರ ಆ ಒಂದು ಆದರ್ಶ ಜೀವನವನ್ನು ಅಲ್ಲದೆ ಅವರ ವಿಚಾರಗಳನ್ನು ನಾವು ಧ್ಯಾನಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಂತ ಫ್ರಾನ್ಸಿಸ್ ಅಸಿಸಿಯವರು 1188 ಇಟಲಿಯಲ್ಲಿ ಜನಿಸಿದರು. ಶ್ರೀಮಂತಿಕೆಯ ಒಂದು ಕುಟುಂಬ, ವಿಶ್ವಾಸಭರಿತ ಕುಟುಂಬ, ಶೈಕ್ಷಣಿಕವಾಗಿ ವಿದ್ಯಾವಂತ ಕುಟುಂಬ. ಸಂತ ಫ್ರಾನ್ಸಿಸ್ ಅಸಿಸಿ ಅಂದ ತಕ್ಷಣ ಇವರು ಫ್ರಾನ್ಸಿಸ್ ಸಭೆಯ ಈ ಒಂದು ಸ್ಥಾಪಕರಾಗಿದ್ದಾರೆ, ಪಾಲಕರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಅಸಿಸಿಯವರ ಈ ಒಂದು ಜೀವನವನ್ನು ಇಂದು ನಾವು ಪರಿಶೋಧಿಸಿದಾಗ, ಧ್ಯಾನಿಸಿದಾಗ ಹೇಗೆ ಇವರು ಶಾಂತಿಯ ಐಕ್ಯತೆಯ ಈ ಒಂದು ಸಾಧನಗಳಾಗಲು 2 ಪ್ರಭಾವವಾದ ಈ ಘಟನೆಗಳನ್ನು ನಾವು ಧ್ಯಾನಿಸಬಹುದು. There are 2 incidents which influenced St. Francis to become the instruments of peace and unity. ಹೇಗೆ ಈ 2 ಈ ಒಂದು ಅದ್ಭುತಗಳು ಅಲ್ಲದೆ ಈ ಒಂದು ಅನುಭವಗಳು ಅವರ ಜೀವನದಲ್ಲಿ ಪರಿವರ್ತನೆಗೆ ಅಲ್ಲದೆ ಮನಸ್ಸಾಂತರಕ್ಕೆ ಈ ಒಂದು ಮಾರ್ಗವಾದವು ಎಂಬುದನ್ನು ನಾವು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ ಇವರು 19ನೇ ವಯಸ್ಸಿನಲ್ಲಿರುವಾಗ ಎಲ್ಲ ಯುವಕರ ಹಾಗೆ ಇವರೂ ಸಹ ಜಗತ್ತಿನಲ್ಲಿ ಹೆಸರು ಗಳಿಸಬೇಕು, ಅಧಿಕಾರವನ್ನು ಪಡೆಯಬೇಕು ಎಂದು ಹೇಳಿ ಅದನ್ನು ತಿಳಿದು ಫ್ರಾನ್ಸ್ ದೇಶದ ಸೈನಿಕರ ಜೊತೆಗೆ ಸೇರಿ ಪೆರುಗಿಯ ಆ ಒಂದು ಪಟ್ಟಣದ ವಿರುದ್ಧವಾಗಿ ಯುದ್ಧ ಮಾಡಿದಾಗ, ಗೆಲ್ಲಬೇಕು, ಗೆಲ್ಲುತ್ತೇನೆ ಎಂಬುದನ್ನು ವಿಶ್ವಾಸದಿಂದ ಯುದ್ಧ ಮಾಡಿದಾಗ, ಆದರೆ ಸೋತು ಆ ಒಂದು ಪೆರುಗಿಯ ಆ ಒಂದು ವೈರಿಗಳು 1 ವರ್ಷ ಇವರನ್ನು ಸೆರೆಮನೆಯಲ್ಲಿಟ್ಟು ಆ ಒಂದು ಸೆರೆಮನೆಯ ಅವಕಾಶವನ್ನು ಅನುಭವಿಸಿ ಕೊನೆಗೆ ಸೆರೆಮನೆಯಲ್ಲಿಯೇ ಅನಾರೋಗ್ಯದಿಂದ ಈ ಒಂದು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿ ಹೊರಗೆ ಬಂದಾಗ, ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಅಸಿಸಿ ಅವರೊಂದು ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ನೋ ಒನ್ ಇಸ್ ಟು ಬಿ ಕಾಲ್ಡ್ ಅವರ್ ಎನಿಮಿ. ಯಾರನ್ನೂ ನಿಂದು ನಾವು ವೈರಿ ಎಂದು ಕರೆಯಬಾರದು.
ಆಲ್ ಅವರ್ ಬೆನಿಫ್ಯಾಕ್ಟರ್ಸ್ ಎಲ್ಲರೂ ಒಳ್ಳೆಯವರೇ. ಯು ಯುವರ್ ಸೆಲ್ಫ್ ಆರ್ ಯುವರ್ ಓನ್ ಎನಿಮಿ. ನೀವೇ ಒಂದು ಸಾರಿ ನಿಮ್ಮ ಒಂದು ವೈರಿಗಳಾಗುತ್ತೀರಿ ಎಂದು ಹೇಳುತ್ತಾರೆ. ಈ ರೀತಿಯಾಗಿ 19ನೇ ವಯಸ್ಸಿನಲ್ಲಿ ಈ ಒಂದು ಸೆರೆಮನೆಯ ಒಂದು ಅನುಭವದಿಂದ ಪ್ರಭಾವಿತರಾಗಿ ಎಲ್ಲವನ್ನು ಬಿಟ್ಟು ಈ ಒಂದು ಪ್ರಪಂಚದ ಈ ಒಂದು ಶಾಂತಿಯ ಸಾಧನಕ್ಕಾಗಿ ಪ್ರಯತ್ನಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ 1 ವರ್ಷದ ಸೆರೆಮನೆಯ ಒಂದು ವಾಸ, ಅದಾದ ನಂತರ ಒಂದು ಸಾರಿ ಬಡವರ ಒಂದು ಸಂಪರ್ಕ, ಕುಷ್ಠರೋಗಿಯ ಒಂದು ಸಂಪರ್ಕ, ಇವೆಲ್ಲವುಗಳು ಅವರ ಮೇಲೆ ಪ್ರಭಾವ ಬೀರಿ ಒಂದು ಸಾರಿ ಯೇಸುನಾಥರು ಶಿಷ್ಯರಿಗೆ ಹೇಳಿದ ಒಂದು ಮಾತು, ಆ ಒಂದು ಸಂದೇಶ ಮತ್ತಾಯನ ಸುಸಂದೇಶ 10:9 ಓದ್ತೇವೆ. ಎಲ್ಲವನ್ನೂ ತೊರೆದು ನನ್ನನ್ನು ಹಿಂಬಾಲಿಸಿರಿ. ಟೇಕ್ ನಥಿಂಗ್ ಫಾರ್ ಯುವರ್ ಜರ್ನಿ. ಲೂಕನ ಸುಸಂದೇಶ ಅದೇ 9:3 ಓದ್ತೇವೆ. ನಿಮ್ಮ ಪ್ರಯಾಣಕ್ಕೆ ಏನನ್ನೂ ತೆಗೆದುಕೊಂಡು ಹೋಗಬೇಡಿರಿ. ಆ ಒಂದು ಚಿನ್ನವನ್ನಾಗಲಿ, ಆ ಒಂದು ಪಾದರಕ್ಷೆಗಳನ್ನಾಗಲಿ, ಚೀಲವನ್ನಾಗಲಿ, ಬೆಂಡವನ್ನಾಗಲಿ ಏನನ್ನೂ ತೆಗೆದುಕೊಂಡು ಹೋಗಬೇಡಿರಿ. ಟೇಕ್ ನಥಿಂಗ್ ಫಾರ್ ಯುವರ್ ಜರ್ನಿ. ಯೇಸುವಿನ ಈ ಒಂದು ಮಾತುಗಳಿಂದ ಸ್ಪರ್ಶಿಸಲ್ಪಟ್ಟು ಕುಲಂಕುಷವಾಗಿ ಎಲ್ಲವನ್ನೂ ತ್ಯಜಿಸಿ, ಕುಟುಂಬವನ್ನು ತ್ಯಜಿಸಿ, ಸಿರಿವಂತಿಕೆಯನ್ನು ತ್ಯಜಿಸಿ, ಸನ್ಯಾಸಿಯಾಗಿ ಸುಸಂದೇಶ ಒಂದು ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಹಿ ಬಿಕಮ್ಸ್ ಎನ್ ವಾಂಡ್ರಿಂಗ್ ಮೆಂಡಿಕಂಟ್. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಎಲ್ಲವನ್ನೂ ದೇವರಿಗೆ ಸಮರ್ಪಿಸಿ, ದೇವರ ಮೇಲೆಯೇ ಆಶ್ರಯದಾತನಾಗಿ ಅಲೆದಾಡುತ್ತಾ ವಲಸಿಗನಾಗಿ ಸುಸಂದೇಶವನ್ನು ಪ್ರಾರಂಭಿಸಿ ಆದರ್ಶ ಜೀವನ ನಡೆಸುತ್ತಿರುವಾಗ ಅವರು ಕೆಲವು ಮಾತುಗಳನ್ನು ಹೇಳುತ್ತಾರೆ. ಇಂದೂ ಸಹ ಬಹಳ ಪ್ರೇರಣೆಯವಾಗಿದೆ. ಪ್ರೀಚ್ ಗಾಸ್ಪಲ್ ಎಟ್ ಆಲ್ ಟೈಮ್ಸ್. ಎಲ್ಲ ಸಂದರ್ಭಗಳಲ್ಲಿ ನೀವು ಪ್ರಬೋಧನೆಯನ್ನು ಮಾಡಿರಿ, ಬಟ್ ಯೂಸ್ ವರ್ಡ್ಸ್ ವೆನ್ ದೇ ಆರ್ ನೀಡೆಡ್. ಯಾವಾಗ ಅಗತ್ಯವಿದೆಯೋ ಆವಾಗ ಮಾತ್ರ ನೀವು ಶಬ್ದಗಳನ್ನು ಮಾತನಾಡಿರಿ, ಇಲ್ಲದಿದ್ದರೆ ಎಲ್ಲ ಸಂದರ್ಭಗಳಲ್ಲಿ ಪ್ರಬೋಧನೆ ಮಾಡುತ್ತಾ ಇರಬೇಕು. ಪ್ರೀಚ್ ದ ಗಾಸ್ಪಲ್ ಎಟ್ ಆಲ್ ಟೈಮ್ಸ್, ಬಟ್ ಯೂಸ್ ವರ್ಡ್ಸ್ ವೆನ್ ದೇ ಆರ್ ಯೂಸ್ಫುಲ್, ವೆನ್ ದೇ ಆರ್ ನೀಡೆಡ್. ಅದಕ್ಕಿಂತ ಹೆಚ್ಚಾಗಿ ಅವರೊಂದು ಮಾತನ್ನು ಹೇಳುತ್ತಾರೆ. ಈ ರೀತಿಯಾಗಿ ಎಲ್ಲವನ್ನು ತ್ಯಜಿಸಿ ದೇವರ ಸಾಮ್ರಾಜ್ಯಕ್ಕಾಗಿ ಜೀವಿಸುತ್ತಿರುವಾಗ ಒಂದು ಮಾತನ್ನು ಹೇಳುತ್ತಾರೆ. ಸಮ್ ಪೀಪಲ್ ರಿಮೆಂಬರ್ ಯು ಓನ್ಲಿ ಬಿಕಾಸ್ ಆಫ್ ಯುವರ್ ಗುಡ್ ಡೀಡ್ಸ್, ಆ್ಯಂಡ್ ಯುವರ್ ಗುಡ್ ಡೀಡ್ಸ್ ವಿಲ್ ರಿಮೆಂಬರ್ ಓನ್ಲಿ ದ ಸರ್ಮನ್ ಫಾರ್ ಸಮ್ ಪೀಪಲ್ ಟು ಲಿಸನ್. ನಿಮ್ಮ ಒಳ್ಳೆಯ ಕಾರ್ಯಗಳೇ ಇಂದು ನೀವು ಕೇಳುವಂಥ ಈ ಒಂದು ಪ್ರಬೋಧನೆಯಾಗಿ ಉಳಿಯಬಹುದು. ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಮಾತ್ರ ಸ್ವಲ್ಪ ಜನರು ಇಂದು ನೀವು ಕೇಳುತ್ತಿರುವ ಈ ಒಂದು ಪ್ರಬೋಧನೆಗಳಾಗಿ ಉಳಿಯಬಹುದು. ವಿಶೇಷವಾಗಿ ಇಂಥ ಒಂದು ಆದರ್ಶ ಒಂದು ಜೀವನವನ್ನು ನಡೆಸುತ್ತಿರುವ ಈ ಒಂದು ಸಂತರು ಹಂತ ಹಂತವಾಗಿ ಎಷ್ಟೋ ಈ ಒಂದು ಪರಿಶುದ್ಧತೆಯನ್ನು, ಅದ್ಭುತಗಳನ್ನು ನಾವು ಕಾಣುತ್ತೇವೆ. ಚರಿತ್ರೆಯಲ್ಲಿ 1909 ಮೊಟ್ಟ ಮೊದಲನೇ ಬಾರಿಗೆ ಸುಸಂದೇಶಕನಾಗಿ ಈಜಿಪ್ತಿಗೆ ಹೋಗಿ ಇಸ್ಲಾಂ ಧರ್ಮದ ಸುಲ್ತಾನನಿಗೆ ಸುಸಂದೇಶವನ್ನು ಬೋಧಿಸಿದ ಈ ಒಂದು ಸಂತರಾಗಿದ್ದಾರೆ. ನಾವು ತಪಸ್ಸು ಕಾಲದಲ್ಲಿದ್ದೇವೆ. 40 ದಿವಸ ತಪಸ್ಸು ಕಾಲದಲ್ಲಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಧರ್ಮಸಭೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯೇಸುನಾಥರ ಪಂಚಗಾಗಳನ್ನು ಅನುಭವಿಸಿದ ಈ ಒಂದು ಸಂತರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಅವರ ಅದ್ಭುತಗಳು ಸಹ ದಾಖಲಿಸಲಾಗಿವೆ. ಹಂತ ಹಂತವಾಗಿ 11 ಜನರು ಹಿಂಬಾಲಿಕರನ್ನು ಕೂಡಿಸಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈ ಒಂದು ಪರಿಶುದ್ಧತೆಯನ್ನು ಅಂದಿನ ಜಗದ್ಗುರುಗಳು ಇವರ ಪರಿಶುದ್ಧತೆಯನ್ನು ಅಲ್ಲದೆ ಅದ್ಭುತಗಳನ್ನು ನೋಡಿ ಇವರ ಆ ಒಂದು ಸಂಸ್ಥೆಗೆ ಪ್ರಾರಂಭಿಸುವ ಅನುಮತಿಯನ್ನು ಕೊಟ್ಟರು. ಇವರು ಹಂತ ಹಂತವಾಗಿ ಸೇವೆ ಮಾಡುತ್ತಿರುವಾಗ 1226 ಮರಣ ಹೊಂದಿದರು. ಇವರ ಮರಣ ಹೊಂದಿದ 2 ವರ್ಷದ ನಂತರ 1228 ಇವರನ್ನು ಸಂತರೆಂದು ಘೋಷಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಈ ಒಂದು ಆದರ್ಶ ವ್ಯಕ್ತಿಯು, ಈ ಒಂದು ಆದರ್ಶ ಶಕ್ತಿಯು ಇಂದಿನ ಒಂದು ಸಮಾಜಕ್ಕೆ 2 ಮುಖ್ಯ ಸಂದೇಶಗಳನ್ನು ಕೊಡುತ್ತಾ ಇದ್ದಾರೆ. ದಿಸ್ ಎಕ್ಸಾಂಪ್ಲರಿ ಸೇಂಟ್ ಗಿವ್ಸ್ ಅಸ್ ಟುಡೇ 2 ಇಂಪಾರ್ಟೆಂಟ್ ಮೆಸೇಜ್. ಲೆಟ್ ಅಸ್ ರಿಫ್ಲೆಕ್ಟ್ ಆ್ಯಂಡ್ ಮೆಡಿಟೇಟ್ ಆನ್ ದಿಸ್ ಮೆಸೇಜಸ್. ಈ ಸಂತರ ಈ ಒಂದು ಆದರ್ಶ ಜೀವನ, ಅದಕ್ಕಿಂತ ಹೆಚ್ಚಾಗಿ ಇವರು ಹೇಳಿದ 2 ಆ ಒಂದು ಸಂದೇಶಗಳು, ಆ ಒಂದು ಶಾಂತಿ ಮತ್ತು ಐಕ್ಯತೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಮಾಡು ನನ್ನನ್ನು ನಿನ್ನ ಶಾಂತಿಯ ಒಂದು ಸಾಧನವನ್ನಾಗಿ. ಈ ಒಂದು ಪ್ರಾರ್ಥನೆ ಎಲ್ಲರಿಗೂ ತಿಳಿದ ಒಂದು ಪ್ರಾರ್ಥನೆ. ಯೇಸುನಾಥರು ಈ ಭೂಮಿಯಲ್ಲಿದ್ದಾಗಲೂ ಸಹ, ಸ್ವರ್ಗಕ್ಕೆ ಹೋಗುತ್ತಿರುವಾಗಲೂ ಸಹ ಒಂದೇ ಒಂದು ಆಶೀರ್ವಾದ, ಶಾಂತಿ ನಿಮ್ಮೊಡನೆ ಇರಲಿ, ಪೀಸ್ ಬಿ ವಿತ್ ಯು.
ನಾವು ಪ್ರತಿ ವರ್ಷ ಹೊಸ ವರ್ಷವನ್ನು ಪ್ರಾರಂಭಿಸುತ್ತಿರುವಾಗ ಇದೇ ಒಂದು ಆಶೀರ್ವಾದವನ್ನು ನಾವು ಜ್ಞಾಪಿಸುತ್ತೇವೆ. ಸಂಖ್ಯಾಕಾಂಡ 6:24-25 ಮೋಶೆಗೆ ಆರೋನನಿಗೆ ದೇವರು ಹೇಳಿದರು, ನಿನ್ನ ಜನರನ್ನು ಈ ರೀತಿಯಾಗಿ ಆಶೀರ್ವದಿಸು, ನಿಮ್ಮಲ್ಲಿ ಶಾಂತಿವಿರಲಿ. ದೇವರು ಕಟಾಕ್ಷವನ್ನಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ, ಕೃಪಾ ಕಟಾಕ್ಷವನ್ನಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಾತಾವರಣ ನೋಡುತ್ತಿರುವಾಗ, ಯುದ್ಧಗಳು ನಡೆಯುತ್ತಿರುವಾಗ, ಆತಂಕದ ಒಂದು ವಾತಾವರಣ, ಭಯದ ವಾತಾವರಣ, ಈ ಮರಣದ ವಾತಾವರಣ, ಇಂಥ ಒಂದು ವಾತಾವರಣದಲ್ಲಿ ಒಂದೊಂದು ಸಾರಿ ಇವತ್ತಿನ ಪ್ರಸಕ್ತ ವಾತಾವರಣ ನೋಡಿದಾಗ 3ನೇ ಯುದ್ಧಕ್ಕಾಗಿ ನಾವು ಸಿದ್ಧರಾಗುತ್ತಿದ್ದೇವೋ ಎಂಬ ಒಂದು ಭಯ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಒಂದು 3ನೇ ಯುದ್ಧಕ್ಕಾಗಿ ಸಿದ್ಧರಾಗುತ್ತಿರುವ ಒಂದು ಭಯದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿಯೂ ಸಹ 1939 ಆ ಜಗದುರುಗಳಾದ ಆ ಒಂದು 12ನೇ ಪೋಪ್ ಲಿಯೋಸ್ ಎಲ್ಲ ನಾಯಕರಿಗೆ ಒಂದು ಮಾತನ್ನು ಹೇಳುತ್ತಾ ಇದ್ದರು, ರೇಡಿಯೋ ಮುಖಾಂತರ, ಒಂದು ಆಕಾಶವಾಣಿಯ ಮುಖಾಂತರ. ಯುದ್ಧ ಪ್ರಾರಂಭವಾಗುತ್ತಿರುವ 2ನೇ ಮಹಾಯುದ್ಧ ಪ್ರಾರಂಭವಾಗುತ್ತಿರುವಾಗ ಒಂದು ಹೇಳಿದ ಮಾತು ಇಂದು ನಮಗೆ ನೆನಪಾಗಬಹುದು. ನಥಿಂಗ್ ಈಸ್ ಲಾಸ್ಟ್ ಇನ್ ಪೀಸ್ ಬಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಇನ್ ವಾರ್. ಶಾಂತಿ ಸಮಾಧಾನದಿಂದ ಯಾವುದೂ ನಾಶವಾಗುವುದಿಲ್ಲ, ಆದರೆ ಯುದ್ಧದಿಂದ ಎಲ್ಲವೂ ನಾಶವಾಗುತ್ತದೆ. ಇಂದು ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಶಾಂತಿಗಾಗಿ ಪ್ರಾರ್ಥಿಸೋಣ. ಸಂತ ಫ್ರಾನ್ಸಿಸ್ ಅಸಿಸಿ ಯಾವತ್ತಲೂ ಒಂದು ಮಾತನ್ನು ಹೇಳುತ್ತಾ ಇದ್ದರು, ಈ ಒಂದು ಶಾಂತಿ ಪರಿವರ್ತನೆಯ ಹೃದಯದಿಂದ ಬಂದ ಒಂದು ಶಾಂತಿ. ಈ ಒಂದು ಶಾಂತಿ ದ ಪೀಸ್ ಕಮ್ ಫ್ರಮ್ ದ ಕನ್ವರ್ಟೆಡ್ ಹಾರ್ಟ್. ಇಂದು ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೊಸ ಜಗದುರುಗಳನ್ನು ಪಡೆದಿದ್ದೇವೆ. ಪೋಪ್ ಲಿಯೋ ಅವರನ್ನು ಆರಿಸುವಾಗ ಎಲ್ಲ ಕಾರ್ಡಿನಲ್ಗಳ ಒಂದೇ ಒಂದು ಉದ್ದೇಶ, ಚಿಂತೆಯಾಗಿತ್ತು. ನಮಗೆ ಇಂಥ ಜಗದುರುಗಳು ಬೇಕು, ಶಾಂತಿಗಾಗಿ ಶ್ರಮಿಸೋರು ಬೇಕು, ಐಕ್ಯತೆಗಾಗಿ ಶ್ರಮಿಸೋರು ಬೇಕು. ನಮ್ಮ ಜಗದುರುಗಳು ಪೋಪ್ ಲಿಯೋ ಎಷ್ಟೋ ಈ ಒಂದು ಪ್ರಸ್ತುತ ವಾತಾವರಣವನ್ನು ನೋಡಿ ಎಷ್ಟೋ ಮಾತುಗಳನ್ನು ಹೇಳಿದ್ದಾರೆ. ವಾರ್ ಈಸ್ ಆಲ್ವೇಸ್ ದ ಡಿಫೀಟ್ ಆಫ್ ದ ಪೀಸ್. ಯುದ್ಧದಿಂದ ಯಾವತ್ತಲೂ ಆ ಒಂದು ಶಾಂತಿಯೇ ಸೋಲೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ನಮ್ಮ ಎಲ್ಲ ಒಂದು ಜನರಿಗೆ, ಎಲ್ಲ ಒಂದು ರಾಷ್ಟ್ರ ನಾಯಕರುಗಳಿಗೆ ಒಂದು ಮಾತನ್ನು ಹೇಳುತ್ತಾರೆ, ವಿ ಶುಡ್ ರೆಸಿಸ್ಟ್ ದ ಟೆಂಪ್ಟೇಷನ್ ಆಫ್ ದಿ ಮಾಡರ್ನ್ ವೆಪನರಿ. ಇಂದಿನ ಜೀವನ ಶೈಲಿಯನ್ನು ನೋಡಿ ಪೋಪ್ ಲಿಯೋ ಒಂದು ಮಾತನ್ನು ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ನಾವು ಈಗ ಈ ಒಂದು ಪ್ರಚೋದನೆಯನ್ನು, ಯುದ್ಧಗಳನ್ನು, ಆಯುಧಗಳನ್ನು ಕೈಯಲ್ಲಿ ಹಿಡಿದು ಜೀವಿಸುತ್ತಿರುವ ಈ ಒಂದು ಪ್ರಚೋದನೆಯನ್ನು, ವಿ ಶುಡ್ ರೆಸಿಸ್ಟ್ ದಿಸ್ ಟೆಂಪ್ಟೇಷನ್ ಆಫ್ ಹೋಲ್ಡಿಂಗ್ ದಿ ವೆಪನ್ಸ್ ಆ್ಯಂಡ್ ಲಿವಿಂಗ್ ಟುಗೆದರ್. ವಿಶೇಷವಾಗಿ ಅವರು ಹೇಳ್ತಾ ಇದ್ದರು, ವಿ ವಾಂಟ್ ದಿಸ್ ಪೀಸ್ ಅನ್ಆರ್ಮ್ಡ್ ಆ್ಯಂಡ್ ಡಿಸಾರ್ಮ್ಡ್ ಪೀಸ್. ಎಲ್ಲ ಯುದ್ಧದ ಸಾವಿನ ಆಯುಧಗಳನ್ನು ಆ ಒಂದು ತೆಗೆದು ಹಾಕಿ ಕಳಚಿಬಿಟ್ಟು ನಿಶ್ಯಕ್ರಿಯಗೊಳಿಸಿ ಬರುತ್ತಿರುವ ಪ್ರೀತಿಯೇ ನಿಜವಾದ ಒಂದು ಪ್ರೀತಿ. ಇವತ್ತಿನ ಒಂದು ಜೀವನ ಶೈಲಿಯನ್ನು ನೋಡಿದಾಗ ಪ್ರಿಯ ಸಹೋದರ ಸಹೋದರಿಯರೇ, ಹೊಸ ಆಯುಧಗಳನ್ನು ಅಲ್ಲದೆ ಹುಡುಕುವುದು, ಸಿದ್ಧಪಡಿಸುವುದು, ಅದನ್ನು ಮಾರುವುದು, ಅದರಿಂದಲೇ ಯುದ್ಧ ಮಾಡುವುದು. ಟುಡೇ ಇಟ್ ಇಸ್ ಬಿಕಮ್ ದಿ ವೇ ಆಫ್ ಲೈಫ್, ಲಿವಿಂಗ್ ವಿತ್ ದಿ ವೆಪನ್ಸ್. ವಿಶೇಷವಾಗಿ ಜಗದುರುಗಳು ಆ ಒಂದು ಸಂದೇಶವನ್ನು ಹೇಳುತ್ತಾರೆ, ಈ ಒಂದು ಪ್ರಚೋದನೆಯನ್ನು ನಾವು ನಿಲ್ಲಿಸಬೇಕು. ಈ ಒಂದು ಆಯುಧಗಳಿಂದ ಶಾಂತಿಯಲ್ಲ, ನಮ್ಮ ತ್ಯಾಗದಿಂದಲೇ ಶಾಂತಿಗಾಗಿ ನಾವು ಒಂದು ಸತ್ಯವನ್ನು ನಾವು ಜ್ಞಾಪಿಸಬೇಕು. ಚರಿತ್ರೆಯಲ್ಲಿ ಸಂತ ಪೌಲರೂ ಸಹ ಇದೇ ರೀತಿಯಾಗಿ ಅಧಿಕಾರದಿಂದ, ಖಡ್ಗದಿಂದ, ಗರ್ವದಿಂದ ಯೇಸುನಾಥರಲ್ಲಿ ವಿಶ್ವಾಸ ಬಿಟ್ಟ ಎಲ್ಲರನ್ನೂ ಆ ಒಂದು ನಾಶ ಮಾಡಲು ಹೋಗುತ್ತಿರುವಾಗ ಯೇಸುನಾಥರು ಅವರನ್ನು ಡಮಸ್ಕಸ್ ಮಾರ್ಗದಲ್ಲಿ ಆ ಒಂದು ಪರಿವರ್ತನೆಯನ್ನು ಕೊಟ್ಟು, ಮನಸ್ಸಾಂತರವನ್ನು ಕೊಟ್ಟು, ಆ ಸಂತ ಪೌಲರು ಒಂದು ಮಾತನ್ನು ಹೇಳುತ್ತಾರೆ, ಯೇಸು ಕ್ರಿಸ್ತರೇ ನಮ್ಮ ಶಾಂತಿದಾಯಕರು. ಎಫೆಸದವರಿಗೆ ಬರೆದ ಪತ್ರ ಆ ಒಂದು 2ನೇ ಒಂದು ಅಧ್ಯಾಯ 14ನೇ ವಾಕ್ಯ, ಸಂತ ಪೌಲರು ಕೊನೆಗೆ ಹೇಳುತ್ತಾರೆ, ಯೇಸು ಕ್ರಿಸ್ತರೇ ಶಾಂತಿದಾಯಕರು. ಯೇಸುನಾಥರು ಹೇಳುತ್ತಾ ಇದ್ದರು, ನಾನು ಕೊಡುತ್ತಿರುವ ಪ್ರೀತಿ ಪ್ರಪಂಚದ ಹಾಗೆ ಪ್ರೀತಿಯಲ್ಲ. ಐ ಗಿವ್ ಯು ಪೀಸ್ ನಾಟ್ ದ ವರ್ಲ್ಡ್ ಗಿವ್ಸ್. ನನ್ನ ಒಂದು ಪ್ರೀತಿ, ಸಂತ ಪೌಲರು ಹೇಳುತ್ತಾರೆ, ಯೇಸುನಾಥರು ಹೇಗೆ ಈ ಒಂದು ಶಾಂತಿಯನ್ನು ತಂದಿದ್ದಾರೆ. ಶಿಲುಬೆಯ ಮೇಲೆ ಯಾತನೆಯನ್ನು ಅನುಭವಿಸಿ, ಮರಣವನ್ನು ಅನುಭವಿಸಿ, ಅಡ್ಡಗೋಡೆಯನ್ನು ಒಡೆದು ಹಾಕಿ, ಗರ್ವವನ್ನು ಒಡೆದು ಹಾಕಿ, ದೂರವಿದ್ದವರನ್ನು ಹತ್ತಿವಿರುವುದನ್ನು ತಮ್ಮ ಕಡೆಗೆ ಕರೆದು ತಮ್ಮ ಸ್ವಂತ ರಕ್ತದಿಂದ ನಮಗೆ ಶಾಂತಿಯನ್ನು ಕೊಟ್ಟಿದ್ದಾರೆ. ಇಂಥ ಶಾಂತಿಗಾಗಿ ನಾವು ಪ್ರಯತ್ನಿಸುವುದು ಪ್ರಿಯ ಸಹೋದರ ಸಹೋದರಿಯರೇ ಬಹಳ ಒಂದು ಮುಖ್ಯವಾದ ಈ ಒಂದು ಸಂದೇಶ. ಅಲ್ಲದೆ ಇದೇ ಸಂದೇಶವನ್ನು
ಸಂತ ಫ್ರಾನ್ಸಿಸ್ ಅಸಿಸಿ ಅವರು ನಮಗೆ ಕೊಡುತ್ತಾ ಇದ್ದಾರೆ. ಪ್ರೇಸ್ ದ ಲಾರ್ಡ್. Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಇನ್ನೊಂದು ಸತ್ಯವನ್ನು ಹೇಳುತ್ತಾರೆ. ಎಲ್ಲಿ ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಐಕ್ಯತೆ ಇರಲೇಬೇಕು. ವೆರೆವರ್ ದೆರ್ ಇಸ್ ಲವ್ ದೆರ್ ಹ್ಯಾಸ್ ಟು ಬಿ ಯುನಿಟಿ. ವಿಶೇಷವಾಗಿ ಅವರೊಂದು ಮಾತನ್ನು ಹೇಳುತ್ತಾರೆ, ವೆನ್ ಯು ಕೀಪ್ ಆನ್ ಪ್ರೊಕ್ಲೇಮಿಂಗ್ ಅಬೌಟ್ ಪೀಸ್, ಬಿ ಕೇರ್ಫುಲ್, ಫಸ್ಟ್ ಇಟ್ ಈಸ್ ಇನ್ ಯುವರ್ ಹಾರ್ಟ್. ನೀವು ಶಾಂತಿಯ ಬಗ್ಗೆ ಪ್ರಬೋಧನೆ ಮಾಡುತ್ತಿರುವಾಗ ಆ ಶಾಂತಿ ಮೊದಲು ನಿಮ್ಮ ಇದೆಯೋ ಎಂಬುದನ್ನು ಪರೀಕ್ಷಿಸಿರಿ. ಈ ಒಂದು ಶಾಂತಿ ಅಂತ ವಿಶೇಷವಾಗಿ ಶಾಂತಿ ಐಕ್ಯತೆಯ ಒಂದು ಸಂಕೇತವಾಗಿದೆ. ಸಂತ ಫ್ರಾನ್ಸಿಸ್ ಅಸಿಸಿಯವರು ಯಾವತ್ತಲೂ ಒಂದು ಮಾತನ್ನು ಹೇಳುತ್ತಾರೆ, ಈ ಶಾಂತಿಯ ಬಗ್ಗೆ ನಾವು ಮಾತನಾಡುತ್ತಿರುವಾಗ, ವಿಶೇಷವಾಗಿ ಐಕ್ಯತೆಯ ಬಗ್ಗೆ ಮಾತನಾಡುತ್ತಿರುವಾಗ, ಐಕ್ಯತೆ ಎಂಬುದು ಪೀಸ್ ವಿತ್ ಗಾಡ್ ಆ್ಯಂಡ್ ಪೀಸ್ ಅಮಂಗ್ ಪೀಪಲ್ and peace with the creation are inseparable, the universal reality. ಈ ಒಂದು ಶಾಂತಿ ಬೇಕಾತಂದರೆ ನಾವು ದೇವರನ್ನು, ಮನುಷ್ಯರನ್ನು, ಪ್ರಕೃತಿಯನ್ನು ಒಬ್ಬರಿಂದ ಒಬ್ಬರು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಪೀಸ್ ವಿತ್ ಗಾಡ್ ಆ್ಯಂಡ್ ಪೀಸ್ ಅಮಂಗ್ ಪೀಪಲ್ ಆ್ಯಂಡ್ ಪೀಸ್ ವಿತ್ ದ ಕ್ರಿಯೇಷನ್ is inseparable reality. It can be realized only by reconciliation. ನೀವು ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ಈ ಒಂದು ಸತ್ಯವನ್ನು ಅರಿಯುತ್ತೀರಿ. ಸಂತ ಫ್ರಾನ್ಸಿಸ್ ಅಸಿಸಿಯವರು ಎಷ್ಟೋ ಪ್ರಾರ್ಥನೆಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ಆ ಒಂದು ಪ್ರಕೃತಿಯನ್ನು ಹೊಗಳಿ ಅವರನ್ನು ಪ್ರಕೃತಿಯ ಆ ಒಂದು ಪಾಲಕರು ಎಂದು ಕರೆಯುತ್ತೇವೆ. ಅಕ್ಟೋಬರ್ 4ನೇ ತಾರೀಕು ಅವರ ಒಂದು ಹಬ್ಬ. ಸಂಪ್ರದಾಯ ಪ್ರಕಾರ ಪ್ರಾಣಿಗಳನ್ನು ತಂದು ಒಂದು ಆಶೀರ್ವದಿಸುವ ಒಂದು ಸಂದೇಶ, ಒಂದೇ ಒಂದು ಸಂದೇಶ, ಪ್ರಕೃತಿಯು ಅಲ್ಲದೆ ಮನುಷ್ಯರು, ದೇವರು, ಇದು ಒಂದು ರಹಸ್ಯ, ಇದು ಒಂದು ಸತ್ಯ, ಇದನ್ನು ಪಾಲಿಸಲೇಬೇಕು. ಇದೇ ಒಂದು ಸತ್ಯವನ್ನು ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥದಲ್ಲಿ ಆದಿಕಾಂಡ 3ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿ ಎಲ್ಲವನ್ನೂ ನೋಡಿ ಕೊನೆಗೆ ಹೇಳಿದರು, ಅವರ ಕಣ್ಣಿಗೆ ಎಲ್ಲವೂ ಚೆನ್ನಾಗೇ ಇತ್ತು. ಎವ್ರಿಥಿಂಗ್ ವಾಸ್ ಗುಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಇನ್ ದ ಸೈಟ್ ಆಫ್ ಗಾಡ್. ಸಂತ ಫ್ರಾನ್ಸಿಸ್ ಅಸಿಸಿಯವರು ತಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಈ ಒಂದು ಗಾಳಿಯನ್ನು, ಬೆಳಕನ್ನು, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರನನ್ನು ಹೊಗಳಿ, ಇವರು ನನ್ನ ಸಹೋದರಿಯರಿದ್ದಂತೆ. ಈ ಎಲ್ಲ ಒಂದು ವಸ್ತುಗಳು, ಸೃಷ್ಟಿಕರ್ತನ ಈ ಒಂದು ವಸ್ತುಗಳು ನಮ್ಮ ಕುಟುಂಬದ ಸಹೋದರಿಯರಿದ್ದಂತೆ. ಇವು ನಮಗೆ ಅಮೂಲ್ಯವಾಗಿವೆ, ಇವು ನಮ್ಮನ್ನು ಪೋಷಿಸುತ್ತಾ ಇವೆ, ಇವುಗಳಿಂದಲೇ ನಾವು ಅಭಿವೃದ್ಧಿಗೊಳ್ಳಬೇಕು. ಆ ಒಂದು ಸತ್ಯವನ್ನು ಹೇಳುತ್ತಾರೆ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಒಂದು ಸತ್ಯವನ್ನು ಇನ್ನೂ ಆಳವಾಗಿ ಹೇಳಿ ಹೀಗೆ ತಿಳಿಸುತ್ತಾರೆ, ಹಿ ಹೂ ವರ್ಕ್ಸ್ ವಿತ್ ದ ಹ್ಯಾಂಡ್ ಈಸ್ ಅ ಲೇಬರರ್, and he who works with his hands and head is a craftsman, but he who works with his hands and with his head and his heart is an artist. ನಾವು ಈ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ನಾವು ಸೇವೆ ಮಾಡಬೇಕು, ಬರೀ ಕ್ರಿಯಾಶೀಲರಾಗಿ ಶಕ್ತಿಯಿಂದ ಕೈಗಳಿಂದಲ್ಲ, ನಮ್ಮ ಒಂದು ವಿವೇಚನೆಯನ್ನು ಉಪಯೋಗಿಸಿ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಹೃದಯದಿಂದ ನಾವು ಆ ಒಂದು ಸೇವೆಯನ್ನು ಮಾಡುತ್ತಾ ಇರಬೇಕು. ಸಂತ ಫ್ರಾನ್ಸಿಸ್ ಅಸಿಸಿ ಇದನ್ನೇ ಹೇಳಿದರು, ಪ್ರಕೃತಿಯನ್ನು, ಮನುಷ್ಯನನ್ನು, ದೇವರನ್ನು ಒಂದರಿಂದ ಒಂದು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಸಮಸ್ಯೆಗಳನ್ನು ನೋಡಿದಾಗ ಕೂಡಿ ಜೀವಿಸಲು ಬಹಳ ಜನರಿಗೆ ಬಹಳ ಕಷ್ಟ. ಪ್ರೀತಿ ಎಂದು ಹೇಳಬೇಕಾದರೆ ಐಕ್ಯತೆಯೇ ಒಂದು ಸಂದೇಶ. ಇದು ವಿಶೇಷವಾಗಿ ಎಲ್ಲ ಒಂದು ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುತ್ತಿರುವ ಜಗದ್ಗುರುಗಳು ಇದೇ ಒಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಸಹ ಸಂತ ಫ್ರಾನ್ಸಿಸರ ಹಾಗೆ ಶಾಂತಿಯ ಒಂದು ಐಕ್ಯತೆಯ ಒಂದು ವಸ್ತುಗಳಾಗಿ ಪ್ರಾರ್ಥಿಸಿರಿ. ವಿಶೇಷವಾಗಿ ಎಲ್ಲ ಒಂದು ಸನ್ ಫ್ರಾನ್ಸಿಸ್ಕನ್ ಸಭೆಯ ಆ ಒಂದು ಹಿಂಬಾಲಕರಿಗೆ, ಸದಸ್ಯರಿಗೆ ಪೋಪ್ ಲಿಯೋ ಒಂದು ಮಾತನ್ನು ಹೇಳುತ್ತಾರೆ. ಹೇಗೆ 13 ಆ ಒಂದು ಶತಮಾನದ ಸಂದರ್ಭದಲ್ಲಿ ನಿಮ್ಮ ಒಂದು ಸಂಸ್ಥಾಪಕರು ಅಂದಿನ ಅಗತ್ಯಗಳಿಗೆ ತಕ್ಕಂತೆ ಸ್ಪಂದಿಸಿ ಸಾಕ್ಷಿಯಾದಿರೋ, ಈ ಒಂದು ಆಧುನಿಕ ಕಾಲದಲ್ಲಿ ಫ್ರಾನ್ಸಿಸ್ಕನ್ ಸಭೆಯ ಎಲ್ಲ ಒಂದು ಸದಸ್ಯರು ನೀವು ಸಹ ಇಂದಿನ ಪರಿಸ್ಥಿತಿಗೆ, ಸಮಸ್ಯೆಗಳಿಗೆ ತಕ್ಕಂತೆ ಸ್ಪಂದಿಸಿ ನೀವು ಸಾಕ್ಷಿಯಾಗಿರಬೇಕು ಎಂದು ಆಹ್ವಾನಿಸುತ್ತಿದ್ದಾರೆ. ಈ ಒಂದು ಆರಾಧನೆ ಸಮಯದಲ್ಲಿ ಈ ಒಂದು ಆಶೀರ್ವಾದಕ್ಕಾಗಿ, ಈ ಒಂದು ಜ್ಞಾನಕ್ಕಾಗಿ, ಈ ಒಂದು ವಿವೇಚನೆಗಾಗಿ, ಈ ಒಂದು ಶಾಂತಿ, ಒಂದು ಐಕ್ಯತೆಯ ಈ ಒಂದು ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. Praise the Lord. Praise the Lord. Hallelujah. 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 ಯೇಸುವೇ ನನ್ನ ಬಾಳ
ಯೇಸು ನೀನೇ ಪ್ರೇರಣೆ, ತಾಳ್ಮೆ ಸಹನೆ ಬಾಳಿಗೆ, ಸ್ವಾರ್ಥರಹಿತ ಸೇವೆಗೆ, ನೊಂದು ಬೆಂದ ಬದುಕಿಗೆ, ಈರುಳು ಕವಿದ ಈ ಮನಕ್ಕೆ ನೀನೇ ಪ್ರೇರಣೆ, ನೀನೇ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೇ ಪ್ರೇರಣೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಎದ್ದು ನಿಂತು ದೇವರ ವಾಕ್ಯವನ್ನು ಆಲಿಸೋಣ. ಸಂತ ಲೂಕರು ಬರೆದ ಸುಸಂದೇಶದಿಂದ ವಾಚನ. 72 ಮಂದಿಯ ನಿಯೋಗ. ಇದಾದ ಮೇಲೆ ಯೇಸು ಸ್ವಾಮಿ ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೆ ಸ್ಥಳಗಳಿಗೆ ಮುಂದಾಗಿ ಕಳಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಒಂದು ಯಜಮಾನನನ್ನು ಬೇಡಿಕೊಳ್ಳಿರಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಬೇಡಿರಿ. ನೀವು ಯಾರ ಮನೆಗೆ ಹೋದರೂ ಆ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವರ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಆ ಒಂದು ಕೂಲಿಗೆ ಬಾಧ್ಯಸ್ಥನೋ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯಾವ ಮನೆಗೆ ಹೋದರೂ ಆ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಅವರ 800 ವರ್ಷದ ಮರಣದ ಒಂದು ಸಂದರ್ಭದಲ್ಲಿ ಶಾಂತಿಯ ಒಂದು ಪಾಲಕರು, ಐಕ್ಯತೆಯ ಪಾಲಕರು, ಬಡವರ ಒಂದು ಪಾಲಕರು ಅವರ ಸ್ಮರಣೆಯನ್ನು ಮಾಡಿ ಆ ಒಂದು ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. ಇಂದು ವಿಶೇಷವಾಗಿ ಈ ಒಂದು ಆರಾಧನೆಯ ಸಮಯದಲ್ಲಿ ನಮ್ಮನ್ನು ಆಳುತ್ತಿರುವ ಎಲ್ಲ ಒಂದು ನಾಯಕರುಗಳಿಗಾಗಿ, ಜಗದ್ಗುರುಗಳಿಗಾಗಿ, ಅವರಿಗೆ ಬೇಕಾದ ಜ್ಞಾನ ವಿವೇಕಕ್ಕಾಗಿ ಪ್ರಾರ್ಥಿಸೋಣ. ತಿಮೋತಿ ಬರೆಗೆ ಒಂದು ಪತ್ರದಲ್ಲಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ: ಅಧಿಕಾರದಲ್ಲಿರೋರಿಗಾಗಿ, ರಾಜರುಗಳಿಗಾಗಿ, ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಪ್ರಿಯ ಸಹೋದರ ಸಹೋದರಿಯರೇ. ಏಕೆಂದರೆ ವಿಶ್ವಾಸಿಗಳು ಭಕ್ತಾದಿಗಳು ಶಾಂತಿಯಿಂದ ಜೀವಿಸಬೇಕಾದರೆ ಈ ಒಂದು ಜನರಿಗೆ ದೇವರ ಜ್ಞಾನ ಮತ್ತು ವಿವೇಚನೆ ಬಹಳ ಮುಖ್ಯ. ದೇವರ ಜ್ಞಾನ ಈ ಒಂದು ನಮ್ಮನ್ನು ಆಳುತ್ತಿರುವ ಜನರಿಗೆ ಬಹಳ ಮುಖ್ಯ. ಇಂದಿನ ಒಂದು ಯುದ್ಧದ ಆ ಒಂದು ಆತಂಕ, ಹೇಗೆ ಜ್ಞಾನವು ವಿವೇಚನೆಯು ಕಡಿಮೆಯಾದಾಗ ಹೇಗೆ ಭಕ್ತಾದಿಗಳು ಅಲ್ಲದೆ ಜನರು ಜೀವಿಸುವುದು ಎಷ್ಟು ಕಷ್ಟ ಎಂಬುದನ್ನು ಓದುತ್ತೇವೆ. ಸೊಲೊಮೋನನು ನಿನಗೆ ಯಾವ ಆಶೀರ್ವಾದವಾದ ಬೇಕು ಎಂದು ಕೇಳಿದಾಗ ಸೊಲೊಮೋನನು, ಪ್ರಿಯ ಸಹೋದರ ಸಹೋದರಿಯರೇ, ವೈರಿಗಳ ನಾಶವನ್ನಾಗಲಿ ಆ ಒಂದು ಸಿರಿವಂತಿಕೆಯನ್ನಾಗಲಿ ಕೇಳಲಿಲ್ಲ. ಆದರೆ ಈ ಒಂದು ರಾಜ್ಯವನ್ನು, ನನ್ನ ಕೆಲಸವನ್ನು ನಡೆಸಲು ನನಗೆ ಬೇಕಾದ ಜ್ಞಾನವನ್ನು, ವಿವೇಚನೆಯನ್ನು, ಭಯವನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿದ. ಇದೇ ಒಂದು ಆಶೀರ್ವಾದಕ್ಕಾಗಿ ಇಂದು ಎಲ್ಲ ಒಂದು ನಮ್ಮನ್ನು ಆಳುತ್ತಿರುವ ಜನರಿಗಾಗಿ ಪ್ರಾರ್ಥಿಸೋಣ. ಏಕೆಂದರೆ ನಾವು ಜ್ಞಾನೋಕ್ತಿಯಲ್ಲಿ ಹೀಗೆ ಓದುತ್ತೇವೆ, 22ನೇ ಅಧ್ಯಾಯ 2ನೇ ವಾಕ್ಯ: ಪ್ರಿಯರೇ, ಜ್ಞಾನ ಮತ್ತು ವಿವೇಕದಿಂದ ಮಾತ್ರ ಒಂದು ನಾಡನ್ನು ಸ್ಥಿರವಾಗಿ ಮುಂದುವರಿಸಲು ಸಾಧ್ಯ. ಒಂದು ನಾಡು ಮುಂದುವರಿಯಬೇಕಾದರೆ ಜ್ಞಾನ ವಿವೇಕದಿಂದ ಮಾತ್ರ ಸಾಧ್ಯ. ಅರಾಜಕತೆಯಿಂದ ನಾಡಿನಲ್ಲಿ ಅನೇಕ ಜನರು ತಲೆ ಎತ್ತುವರು. ಅರಾಜಕತೆಯಿಂದ ಎಷ್ಟೋ ಜನರು ತಲೆ ಎತ್ತುವರು. ಆದುದರಿಂದ ಒಂದು ರಾಷ್ಟ್ರ, ಈ ಒಂದು ದೇಶ ಈ ಒಂದು ಸ್ಥಿರವಾಗಿರಬೇಕಾತಂದರೆ ಆ ಒಂದು ಜ್ಞಾನ ವಿವೇಚನೆ ಬಹಳ ಮುಖ್ಯ. ಸಂತ ಫ್ರಾನ್ಸಿಸ್ ಅಸ್ಸಿಸಿಯವರು ಒಂದು ಮಾತನ್ನು ಹೇಳುತ್ತಾ ಇದ್ದರು:
All darkness in the world cannot extinguish the candle, the light of our life. ಪ್ರಪಂಚದಲ್ಲಿ ಎಷ್ಟೋ ದುಷ್ಟ ಶಕ್ತಿಗಳಿದ್ದರೂ ನಮ್ಮಲ್ಲಿರುವ ಬೆಳಕನ್ನು ಯಾರೂ ಆರಿಸಲು ಸಾಧ್ಯವಿಲ್ಲ. All darkness in the world cannot extinguish the light that we have. ಆದುದರಿಂದ ಅವರು ಹೇಳುತ್ತಾ ಇದ್ದರು, ಸ್ಟಾರ್ಟ್ ಡೂಯಿಂಗ್ ವಾಟ್ ಈಸ್ ನೆಸಸರಿ. ಅವಶ್ಯಕವಾದಗಳನ್ನು ಯಾವತ್ತೂ ಮಾಡುತ್ತಾ ಇರಬೇಕು. ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ವಾಟ್ ಈಸ್ ಪಾಸಿಬಲ್. ಯಾವುದು ಸಾಧ್ಯ ಅದನ್ನು ಮಾಡುತ್ತಾ ಇರಬೇಕು. ಆ್ಯಂಡ್ ಆ್ಯಸ್ ಯು ಕೀಪ್ ಆನ್ ಡೂಯಿಂಗ್ ವಾಟ್ ಈಸ್ ಇಂಪಾಸಿಬಲ್ ಇಟ್ ವಿಲ್ ಹ್ಯಾಪನ್. ಅಸಾಧ್ಯವಾದುದು ಯಾವತ್ತೂ ನಡೆಯುತ್ತಾ ಇರುತ್ತದೆ. ಈ ಒಂದು ಆರಾಧನೆ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ವ್ಯವಸ್ಥೆಯಲ್ಲಿ, ಪರಿಸ್ಥಿತಿಯಲ್ಲಿ, ಯುದ್ಧದ, ಆತಂಕದ, ಮರಣದ ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಳುತ್ತಿರುವ ಎಲ್ಲ ಒಂದು ರಾಜಕಾರಣಿಗರಿಗೆ, ಸೈನಿಕರಿಗೆ, ಪ್ರತಿಯೊಬ್ಬರಿಗೆ ಇಂಥ ಒಂದು ಜ್ಞಾನ, ವಿವೇಕವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸೋಣ. ಅದರ ಜೊತೆಗೆ ಈ ಒಂದು ಯುದ್ಧದ ಸಮಯಗಳಲ್ಲಿ, ವರ್ಷಗಳಲ್ಲಿ ಎಷ್ಟೋ ಜನರು ನಿರಾಶ್ರಿತರಾಗಿದ್ದಾರೆ, ಪ್ರೀತಿಸಿದವರನ್ನು ಕಳೆದುಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ, ಅಲೆದಾಡುತ್ತಾ ಇದ್ದಾರೆ, ವಲಸಿಗರಾಗಿದ್ದಾರೆ. ಈ ಎಲ್ಲ ಜನರನ್ನು ದೇವರು ಆಶೀರ್ವದಿಸಲಿ. ಇವರಿಗೆ ಶಾಂತಿ, ಸಮಾಧಾನವನ್ನು, ಸ್ಥೈರ್ಯವನ್ನು, ಭರವಸೆಯನ್ನು ಕೊಡಲೆಂದು ಆ ಒಂದು ದೇವ ಮಾತೆಗೆ ನಮ್ಮನ್ನೇ ನಾವು ಸಮರ್ಪಿಸಿ ಈ ಒಂದು ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ತಿಳಿದಿರುವ ಹಾಗೆ ಶಾಂತಿ, ಐಕ್ಯತೆ ಇವು ಪವಿತ್ರ ಆತ್ಮರ ವರದಾನಗಳು. ಶಾಂತಿ, ಐಕ್ಯತೆ, ವಿವೇಚನೆ, ಜ್ಞಾನ ಇವೆಲ್ಲಗಳು ಪವಿತ್ರ ಆತ್ಮರ ಈ ಒಂದು ಆಶೀರ್ವಾದಗಳು, ವರದಾನಗಳು. ನಮ್ಮ ಎಲ್ಲ ಒಂದು ನಾಯಕರನ್ನು, ಎಲ್ಲವನ್ನು ನಮ್ಮನ್ನು ಆಳುತ್ತಿರುವ ಜನರನ್ನು ಈ ಒಂದು ಪವಿತ್ರ ಆತ್ಮರಿಂದ ಅಭಿಷೇಕಿಸಿ ಶಾಂತಿ ಸಮಾಧಾನಕ್ಕಾಗಿ ಗಾಯಗೊಂಡವರನ್ನು ಗುಣಪಡಿಸುವಂತೆ, ದ್ವೇಷವನ್ನು ತ್ಯಜಿಸಿ ಪ್ರೀತಿಗಾಗಿ ಶ್ರಮಿಸುವಂತೆ ಪವಿತ್ರ ಆತ್ಮರ ವರಗಳಿಂದ ಅವರನ್ನು ಅಭಿಷೇಕಿಸಿ, ಸ್ವರ್ಗದ ಶಕ್ತಿಯಿಂದ ಅಭಿಷೇಕಿಸಿ, ಎಲ್ಲ ಒಂದು ದುಷ್ಟ ಶಕ್ತಿಯಿಂದ ಇವರನ್ನು ವಿಮುಕ್ತಗೊಳಿಸಿ ಆಶೀರ್ವದಿಸಿರೆಂದು ಅದೇ ಒಂದು ಹಾಡನ್ನು ಹಾಡುತ್ತಾ, ಅಲ್ಲದೆ ಅದೇ ಒಂದು ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು, 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 ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಪಂಚಶತಮಾದಿನದಂದು ಸುರಿಸಿದಂತೆ ಸುರಿಸೆಯ, ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸೆಯ. ಪಂಚಶತಮಾದಿನದಂದು ಸುರಿಸಿದಂತೆ ಸುರಿಸೆಯ, ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸೆಯ. ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸೆಯ, ಉನ್ನತ ಬಲದಿಂದ ತುಂಬಿಸೆಯ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಯೇಸುವೇ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸೆಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಜನಿಸೆಯ.
ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಜನಿಸಯ್ಯ. ದಾಹದಿಂದ ನಿಮ್ಮ ಬೇಡುವೆನು, ಸೇವೆಯ ಮಾಡಲು ಅಭಿಷೇಕಿಸು, ಸೇವೆಯ ಮಾಡಲು ಅಭಿಷೇಕಿಸು, 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 ಪವಿತ್ರಾತ್ಮನೇ ಅಭಿಷೇಕಿಸು, 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 ಪವಿತ್ರಾತ್ಮನೇ ಅಭಿಷೇಕಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನು ನಿರೂಪಿಸು, ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ಉಪಯೋಗಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನು ರೂಪಿಸು, ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ಉಪಯೋಗಿಸು. ರಕ್ಷಿಸು ನಿನ್ನಯ ಜನರನ್ನು, ಎಬ್ಬಿಸು ನನ್ನನು ನಿನಗಾಗಿ. ರಕ್ಷಿಸು ನಿನ್ನಯ ಜನರನ್ನು, ಎಬ್ಬಿಸು ನನ್ನನು ನಿನಗಾಗಿ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು, 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 ಪವಿತ್ರಾತ್ಮನೇ ಅಭಿಷೇಕಿಸು, 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 ಪವಿತ್ರ